ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಸಂಡೇ ಸ್ಪೆಷಲ್ ಮಟನ್ ಕರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈಸಿ ಆದಂಥ ಮೆಥಡ್ನಲ್ಲಿ ಸಿಂಪಲ್ ಆದಂಥ ಮಸಾಲವನ್ನು ಬಳಸ್ಕೊಂಡು ಇವತ್ತು ನಾನಿಲ್ಲಿ ಮಟನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೆ ರುಚಿ ಇರುತ್ತೆ ನೋಡ್ರಿ. ಹಾಗಾದರೆ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ರೆಸಿಪಿ ನಿಮ್ಗೇನಾದರೂ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿರಿ, ನಾನು ಅರ್ಧ ಕೆ ಜಿಗಿಂತ ಹೆಚ್ಚು ಇದೆ ಇದು ಮಟನ್ನು, ಅಂದರೆ ಮುಕ್ಕಾಲು ಕೆ ಜಿ ನಾನಿಲ್ಲಿ ಮಟನನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸತಿ ನೀರಲ್ಲಿ ವಾಶ್ ಮಾಡಿ ತೊಗೊಳ್ರಿ. ಇಲ್ಲಿ ನೋಡಿರಿ, ಮಸಾಲವನ್ನು ನಾನು ಏನೇನು ತೊಗೊಂಡಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ ನಾನು ತೋರಿಸ್ತೀನಿ. ಆಮೇಲೆ ಇದನ್ನು ಮೆನ್ಷನ್ ಕೂಡ ಮಾಡ್ತೀನಿ, ಏಕೆಂದರೆ ಇದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಇದರಲ್ಲಿ ನೋಡಿ ಡ್ರೈ ಮಸಾಲ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಒಣ ಕೊಬ್ಬರಿನ ಹಾಕಿ ತುರಿದು ತೊಗೊಂಡಿದ್ದೀನಿ ನೋಡಿರಿ. ಇದನ್ನು ಮಿಕ್ಸ್ ಇಲ್ಲಿ ನೋಡಿದ್ದು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ಮಸಾಲಾನ ಯಾವತ್ತು ತೆರೆಯಾಗಿ ಗ್ರೈಂಡ್ ಮಾಡಬಾರ್ದು. ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿದರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ರುಚಿ ಜಾಸ್ತಿ ಆಗುತ್ತೆ ನೋಡಿರಿ. ಇಲ್ಲಿ ಒಗ್ಗರಣೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಳ್ರಿ. ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಉದ್ದಿಗೆ ಈ ಥರ ಕಟ್ ಮಾಡಿಕೊಂಡು ತೊಗೊಳ್ರಿ. ಈಗ ನೋಡಿ, ನಾನು ಒಂದು ಕುಕ್ಕರನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಕುಕ್ಕರ್ ಬಿಸಿ ಆದಮೇಲೆ ಇದರಲ್ಲಿ ತೇವಾಂಶ ಎಲ್ಲ ಹೋದ್ಮೇಲೆ ನೋಡಿರಿ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ. 2 ಟೇಬಲ್ ಸ್ಪೂನ್ ಮಾತ್ರ ನಾನು ಬಳಸ್ತಾ ಇದ್ದೀನಿ, ಯಾಕೆಂದರೆ ಮಟನ್ನಲ್ಲೇ ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ಇನ್ನು ಎಣ್ಣೆ ಹಾಕಿದರೆ ಎಣ್ಣೆ ಆಗಿಬಿಡುತ್ತೆ ನೋಡಿರಿ. ಹಾಗಾಗಿ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಈಗ ನೋಡಿರಿ, ಇದಕ್ಕೆ ಎಣ್ಣೆ ಬಿಸಿ ಆಗಿದೆ. ಕಟ್ ಮಾಡಿ ತೊಗೊಂಡಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಮತ್ತು ಉಳ್ಳಾಗಡ್ಡಿನೂ ಸಹಿತ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲದನ್ನು ಇಲ್ಲಿ ಒಗ್ಗರಣೆಗೆ ಸೇರಿಸ್ರಿ. ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ನೋಡಿರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಕಲರ್ ಕೂಡ ಚೇಂಜ್ ಆಗಬೇಕು ನೋಡಿರಿ. ಉಳ್ಳಾಗಡ್ಡಿ ಯಾವತ್ತೂ ಹಸಿಯಾಗಿ ಇರಬಾರ್ದು, ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ನೋಡಿರಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಆವಾಗಲೇ ಮಟನ್ನು ಚೆನ್ನಾಗಿರುತ್ತೆ ನೋಡಿರಿ. ನೀವು ಹಸಿ ಉಳ್ಳಾಗಡ್ಡಿನಲ್ಲೇ ಹಸಿಯಾಗಿ ಇರಬಾರ್ದು, ಉಳ್ಳಾಗಡ್ಡಿ ಪೂರ್ತಿಯಾಗಿ ಫ್ರೈ ಆದಮೇಲೆ ಹಾಕ್ರೆ ಆವಾಗ ಮಟನ್ ಒಳ್ಳೆ ರುಚಿ ಕೊಡುತ್ತೆ. ಈಗ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನಿಲ್ಲಿ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸಹಿತ ಅಷ್ಟೇ ನೋಡಿರಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಆದಮೇಲೆ ನೋಡಿರಿ, ಇದು ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಇದನ್ನು ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಡ್ರಿ. 1-2 ನಿಮಿಷ ನೀವು ಇದನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇಲ್ಲಿ ಆಲ್ರೆಡಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ, ಇಲ್ಲಾಂದರೆ ಅದು ಜಾಸ್ತಿ ಪಾತ್ರೆಗೆಲ್ಲ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದಕ್ಕೆ ನೋಡಿರಿ, ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿಂದ ನೋಡಿ, ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಫ್ರೈ ಆದಮೇಲೆ ನೋಡಿರಿ, ಈ ರೀತಿ ಮಟನ್ನ ನೀರು ಬಿಟ್ಕೊಳ್ಳುತ್ತೆ. ಇದರಲ್ಲೇ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಬೆಂದಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. ಆಮೇಲೆ ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿ ಹಾಕ್ಕೊಳ್ರಿ, ಅಚ್ಚ ಖಾರದ ಪುಡಿ. ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಖಾರ ಇರೋದಿಲ್ಲ ಜಾಸ್ತಿ. ಖಾರ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ರಿ. ನಾನಿಲ್ಲಿ 2-3 ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ಮಟನ್ ಅಂದಮೇಲೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸಪ್ಪೆ ಇದ್ದರೆ ತಿನ್ನೋಕ್ಕೆ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ನೀವು ಕಡಿಮೆ ಖಾರ ತಿನ್ನೋರಿದ್ದರೆ ಕಡಿಮೆ ಕೂಡ ಬಳಸ್ಕೊಳ್ರಿ. ನೋಡಿರಿ, ಇದನ್ನು ಖಾರ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ರಿ. ಆವಾಗ ಏನಾಗುತ್ತೆ, ಉಪ್ಪು ಖಾರ ಚೆನ್ನಾಗಿ ಮಟನ್ ಹಿಡ್ಕೊಳ್ಳುತ್ತೆ. ಹೀರ್ಕೊಂಡಾಗ ಏನಾಗುತ್ತೆ ನೋಡಿರಿ, ಸಪ್ಪೆ ಅನಿಸೋದಿಲ್ಲ. ಮಟನ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡು ತಂದಂಥ ಎಲ್ಲ ಮಸಾಲಾನು ನಾನು ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲಾನ ಆ್ಯಡ್ ಮಾಡ್ಕೊಳ್ರಿ. ಇದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ರಿ. ಇದರಲ್ಲೇ ಇವಾಗಲೇ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ. ಈಗ ರುಬ್ಬಿದಂಥ ಮಸಾಲೆ ಏನಿದೆ ನೋಡಿರಿ, ಹಸಿ ವಾಸನೆ ಹೋಗೋವರೆಗೂ ಇದು ಚೆನ್ನಾಗಿ ಕುದಿಲಿ ಇದ್ರ ಜೊತೆ. ಆವಾಗ ಒಂದು ಒಳ್ಳೆ ಅರೋಮಾ ಬರುತ್ತೆ ನೋಡಿರಿ, ಸೂಪರಾಗಿರುತ್ತೆ ನೋಡಿರಿ. ಈ ರೀತಿ ಆಗಿದೆ. ಈಗ ನೋಡಿರಿ, ತುಂಬ ಗಟ್ಟಿಯಾಗಿದೆ ಇದು. ಇದಕ್ಕೆ ಇವಾಗ ನಾವೇನು ಮಾಡೋಣ, ನೀರು ಹಾಕೋಣ. ನೀರು ಹಾಕಿ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ರಿ. ನೋಡಿರಿ, ಮಸಾಲೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಎಲ್ಲದು ಹೊರಟೋಗಿದೆ. ಈಗ ನೋಡಿರಿ, ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾದಷ್ಟು ನೀವು ಆ್ಯಡ್ ಮಾಡ್ಕೊಳ್ರಿ. ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ, ಮಸಾಲ ಗಟ್ಟಿ ಇರೋದ್ರಿಂದ ತಳ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು
ನೀರು ಹಾಕಿಬಿಟ್ಟು ನೋಡಿರಿ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಜಾಸ್ತಿ ಏನು ಮಸಾಲ ಹಾಕಿಲ್ಲ, 1 ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ ಹಾಕಿದ್ದೀನಿ. ನೀವು ಬೇಕಂದರೆ ಪೆಪ್ಪರ್ ಪೌಡ್ರ್ ಆಗಿರ್ಬೋದು ಅಥವಾ ಧನಿಯಾ ಕಾಳು ಪುಡಿ ಆಗಿರ್ಬೋದು, ಯಾವುದನ್ನಾದರೂ ನೀವು ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ನಾನು ಇಲ್ಲಿ ಹೋಲ್ ಗರಂ ಮಸಾಲ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಜಾಸ್ತಿ ಏನು ಮಸಾಲ ಆ್ಯಡ್ ಮಾಡಿಲ್ಲ. ಲಾಸ್ಟಲ್ಲಿ ಇದಕ್ಕೆ ನಾನು 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರೆ ಹಾಕಿರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸಹಿತ ಮಿಕ್ಸ್ ಮಾಡಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ 4ರಿಂದ 5 ವಿಸಲ್ ಹಾಕ್ಸಿದ್ರೆ ನೋಡಿರಿ ಮಟನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳು ಎಲ್ಲರೂ ಈಸಿಯಾಗಿ ತಿನ್ಬೋದು. ನೋಡಿರಿ, ಗ್ರೇವಿನ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನಿಲ್ಲಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಮಟನ್ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ನೋಡ್ತಿರ್ಬೋದು, ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಲ್ ಹಾಕಿಸ್ತೀನಿ. ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ನೋಡಿರಿ ಮಟನ್ ತಿನ್ನೋಕೆ ಆಗೋದಿಲ್ಲ, ಹಲ್ಲೆಲ್ಲ ಸಿಕ್ಕೊಂಡಂಗೆ ಆಗ್ತೈತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಒಟ್ಟಿಗೆ, ಜೋಳದ ರೊಟ್ಟಿಗೆ, ರಾಗಿ ಮುದ್ದೆಗೆ, ರೈಸ್ ಜೊತೆ ಯಾವ ಜೊತೆ ಆದರೂ ನೀವು ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಹವಾ ಹೋದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಮಟನ್ ಅಂತೇಳಿ. ಕುಕ್ಕರ್ ಲಿಡ್ಡನ್ನು ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ಗ್ರೇವಿ ಕೂಡ ನೋಡಿರಿ ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎಣ್ಣೆ ಮೇಲೆ ತೇಲ್ ಬಂದರೆ ನೋಡಿರಿ ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ ಅರ್ಥ. ನೋಡಿರಿ, ಈಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ, ಇದೇ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ, ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಡೈಲಿ ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈಗಲೇ ಶೇರ್ ಮಾಡ್ಕೊಳ್ರಿ, ವಿಡಿಯೋಗೆ ಲೈಕ್ ಕೊಡಿ. ಈಗ ನೋಡಿರಿ, ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ ಬಂದಿದೆ. ನಾನಿವತ್ತು ಸಂಡೇ ಸ್ಪೆಷಲಾಗಿ ಮಾಡಿದ್ದೀನಿ. ಆಮೇಲೆ ಇದ್ರ ಜೊತೆ ನಾನು ಇಲ್ಲಿ ನೋಡಿರಿ ಕುಷ್ಕ ರೈಸನ್ನು ಮಾಡಿದ್ದೆ. ಈ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಬಟ್ ಏನಾದರೂ ಹೊಸದಾಗಿ ನಿಮಗೆ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನೋಡಿರಿ ಮತ್ತೆ ಒಂದು ಸರಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೋಡಿರಿ, ಈ ಕುಷ್ಕ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ರೈಸ್ ಕೂಡ ಸೂಪರಾಗಿದೆ. ನೋಡಿರಿ, ಬಿರಿಯಾನಿ ಟೇಸ್ಟಲ್ಲಿ ಕುಷ್ಕ ರೈಸ್ ರೆಡಿಯಾಗಿದೆ. ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಆಗಿರ್ಬೋದು, ನಿಂಬೆಹಣ್ಣು ಈ ಥರ ಹಿಂಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಯಾವ ಹೋಟೆಲ್ ಸ್ಟೈಲ್ನಲ್ಲೂ ನೀವು ಹೋಟೆಲ್ಗೆ ಹೋಗಿ ತಿನ್ನೋದು ಬೇಡ. ನೋಡಿ, ಮನೆಯಲ್ಲೇ ಈ ರೀತಿ ಕಡಿಮೆ ಮಸಾಲ ಪದಾರ್ಥನ ಬಳಸಿ ರುಚಿಯಾಗಿರುವಂತಹ ಮಟನನ್ನು ಮಾಡಿಕೊಂಡು ತಿಂದು ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಟ್ಟು ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ. ಇಲ್ಲಿ ನೋಡಿರಿ, ನಾನು ಮಟನ್ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ನೋಡ್ತಿರ್ಬೋದು, ಸೂಪರಾಗಿ ಬಂದಿದೆ. ಈ ರೀತಿ ಬೆಂದರೆ ತುಂಬ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿರಿ, ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.